ಇವಾಗ ನಾನು ಮತ್ತೆ ಚಿಕ್ಕಮಗಳೂರು ಕಡೆ ಹೊರಟೆ. ಅದು ಸ್ಟ್ರೈಟ್ ದಾರಿಯಲ್ಲಿ ಹೋಗಲ್ಲ, ಸುತ್ತಾಡ್ಕೊಂಡು ಹೋಗೋದು. ಅದರಿಂದಾಗಿ ಈಗ ಫಸ್ಟು ನಾನು ಶೃಂಗೇರಿ ಕಡೆ ಹೋಗಿ ಶೃಂಗೇರಿಯಿಂದ ಕುದುರೆಮುಖದ ಮೇಲೆ ಚಿಕ್ಕಮಗಳೂರು ಕಡೆ ಹೋಗ್ತೀನಿ. ಕಾಪಾಡುತ್ತದೆ. ಮಳೆ ಆದಾಗಂತೂ ದೇವಸ್ಥಾನ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಈ ರೋಡು ಸಾಗಲ್ಲ, ಚೆನ್ನಾಗಿದೆ. ಕಾಡು ಮಧ್ಯದಲ್ಲಿ ರೈಡ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಟೈಮ್ ತೊಗೊಂಡ್ಬಿಡುತ್ತೆ. ಇಲ್ಲಿಂದ ರೈಟ್ ಹೋದರೆ ಕಾರ್ಕಳ, ಲೆಫ್ಟ್ ಹೋದರೆ ಸಂಸೆ ಕಡೆ ಹೋಗುತ್ತೆ. ನಾವಿವಾಗ ಲೆಫ್ಟ್ ಹೋಗ್ತಾ ಇದ್ದೀವಿ. ಈ ದಾರಿ ಯಾವ್ದಂತ ನೆನಪಾಗತ್ತಾ? ಸ್ವಲ್ಪ ಮುಂದೆ ಹೋದರೆ ವ್ಯೂ ಚೆನ್ನಾಗಿ ಸಿಗತ್ತೆ. ಓ, ಹೇಗೆ ಕಾಣ್ತಿದೆ ನೋಡಿ ಅದು. ಇಲ್ಲಿಂದನೇ ಶೂಟ್ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲೊಂದು ಸಗದಾಗಿ ಕಾಣ್ತಿತ್ತು. ಆ್ಯಕ್ಚುಲಾಗಿ ಹಿಂಗೆ ಕಾಣ್ತಾ ಇದೆ ಇವಾಗ ನಿಮಗೆ. ಜಲಪಾತ ಇದೆ ಅಂತೆ, ನಾನು ನೋಡಿಲ್ಲ. ಇಲ್ಲಿ ಕ್ಲೋಸ್ ಆಗಿದೆ. ಹೋಗ್ಬೋದಾ? ಪ್ರವೇಶ ಶುಲ್ಕ ಬೇರೆ ಇದೆ. ಫಾಲ್ಸ್ ಇರೋದು ಬೋರ್ಡ್ ನೋಡಿದ್ರಾ? ಹೋಗಿರಲಿಲ್ಲ. ಇವತ್ತು ಫಸ್ಟಲ್ಲಿ ಹೋಗ್ತಾ ಇರೋದು ಇಲ್ಲಿಗೆ. ಸ್ಟೆಪ್ಗಳು ತುಂಬ ಚಿಕ್ಕಿದೆ. ನಮ್ಮ ಅಂಬರೀಷ್ ಅಣ್ಣ ಮಾಡಿದೆ. ಸಖತ್ತಾಗಿದೆ ಮಾತ್ರ. ವಾಟರ್ಫಾಲ್ ಮಾತ್ರ ಸಖತ್ತಾಗಿದೆ. ಇದನ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ರೆ. ಒಬ್ಬರಿಗೆ 50 ರೂಪಾಯಿ, ಪಾರ್ಕಿಂಗಿಗೆ 15 ಅಂದ್ಕೊಂಡಿದ್ದೀನಿ. ಕರೆಕ್ಟಾಗಿ ನೋಡಿಲ್ಲ, ಅದು ಆಮೇಲೆ ನೋಡ್ತೀನಿ. ಟೋಟಲ್ 65 ರೂಪಾಯಿ ಟಿಕೆಟು ಒಬ್ಬರು ಬಂದರೆ. ಮತ್ತೊಂದು ಅಂತ ಹೇಳಿದ್ರೆ ಆಲ್ರೆಡಿ 1-1/4 ಗಂಟೆ ಹತ್ರ ಆಯಿತು. ನಾನು ಇಲ್ಲಿ ತನಕ ಬಂತು. ಇನ್ನೊಂದು 45 ನಿಮಿಷ ಬೇಕು ನನ್ನ ಕಡೆ ಎಕ್ಸಿಟ್ ಗೇಟಿಗೆ ರೀಚ್ ಆಗೋಕ್ಕೆ. ಇಲ್ಲಿ ಟಿಕೆಟ್ ಇದೆಯಲ್ಲ, ಅದನ್ನ ತೋರಿಸ್ಬೋದು. ಅಲ್ಲಿ ನೀವು 1.5 ಗಂಟೆಗಿಂತ ಲೇಟಾಗಿ ಹೋದರೆ 200 ರೂಪಾಯಿ ಪೆನಾಲ್ಟಿ ಹಾಕ್ತಾರೆ ಪರ್ ಅವರಿಗೆ. ಅದು ಎಕ್ಸೆಂಪ್ಟ್ ಆಗುತ್ತೆ. ಇಲ್ಲಿರೋ ಪರ್ವತ ಶ್ರೇಣಿಯಲ್ಲಿ ಒಂದು ಪರ್ವತ ಕುದುರೆಮುಖದ ಥರ ಕಾಣುತ್ತೆ. ಅದರಿಂದ ಕುದುರೆಮುಖ ಅಂತ ಆಗಿದೆ. ಆದರೆ ಆ ಬೆಟ್ಟಕ್ಕೆ ಮುಂಚೆ ಸಂಸೆ ಪರ್ವತ ಅಂತ ಕರೀತಾ ಇದ್ರಂತೆ. ಇಲ್ಲೊಂದು ಚಿಕ್ಕ ಫಾಲ್ಸ್ ಕಾಣುತ್ತೆ. ನೀರೆಷ್ಟಿದೆ ಗೊತ್ತಿಲ್ಲ, ನೋಡೋಣ ನೀರೆಷ್ಟಿದೆ ಅಂತ. ಸ್ವಲ್ಪ ನೀರಿದೆ ಅಷ್ಟೇ. ಬಸ್ಸಲ್ಲಿ, ಕಾರಲ್ಲಿ ಎಲ್ಲಾದರೂ ಹೋಗ್ಬೇಕಾದ್ರೆ ದಯಮಾಡಿ ಪ್ಲಾಸ್ಟಿಕ್ನ ಎಸಿಬೇಡಿ. ಮಂಗಗಳಿಗೆ ತಿನ್ನೋಕ್ಕಾಗಬೇಡಿ. ಬೇಕಾದಷ್ಟು ತಿನ್ನೋಕ್ಕೆ ಸಿಗ್ತಾವೆ ಇಲ್ಲಿ ಕಾಡೊಳಗೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಥರ ಸುಮಾರಿಗಳಾಗ್ಬಿಟ್ಟು ಈ ಬೇಡ್ಕೊಂಡು ತಿನ್ನೋದು ಮಾಡ್ತವೆ. ಇಲ್ಲ ವಾಟರ್ಫಾಲ್ ಇನ್ನೊಂದು 12 ಕಿಲೋಮೀಟ್ರ್ ಇದೆ ಇಲ್ಲಿಂದ ಎಕ್ಸಿಟಿಗೆ. ತುಂಬ ನೀರು ಕಮ್ಮಿ ಇದೆ, ಆದರೆ ಚೆನ್ನಾಗಿದೆ. ವ್ಯೂ ಇಲ್ಲಿಂದ ಶುರು ಆಗುತ್ತೆ. ತುಂಗಾ ಮತ್ತು ಭದ್ರೆ ಉಗಮ ಸ್ಥಾನ ಇದು ಕುದುರೆಮುಖ. ಇಲ್ಲಿ ಪಾಸಾಗೋ ಬಸ್ಗಳೆಲ್ಲ ಇಲ್ಲಿ ಸ್ಟಾಪ್ ಮಾಡಿ ಪೂಜೆ ಮಾಡಿ ಪ್ರಸಾದನ ಹಂಚ್ತಾರೆ. ಈ ಜಾಗನೂ ಗೊತ್ತಲ್ಲ. ಏನು ಸಗದಾಗಿದೆ. ನೀವೇ ಫೀಲ್ ಮಾಡ್ಕೊಳ್ಬೇಕಿದ್ದ ಹೇಗೆ ಎಕ್ಸ್ಪ್ರೆಸ್ ಮಾಡೋದಂತನೂ ಗೊತ್ತಾಗಲ್ಲ. ಇದು ಎಷ್ಟು ಚೆನ್ನಾಗಿದೆ ಅಲ್ಲ. ಎಷ್ಟು ಜನ ಟ್ರಾವೆಲ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಟ್ರಾವೆಲ್ ಮಾಡಿಲ್ಲ ಅಂತಂದರೆ ಮಾಡಿ ಇದನ್ನ ಮಿಸ್ ಮಾಡ್ಕೊಳ್ತೀವಿ. ಸಾವಿರದ 1976 ಶುರುವಾಗಿದ್ದಿಲ್ಲಿ ಐರನ್ ಓರ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ. ಇಲ್ಲಿಂದ ಪೈಪ್ಲೈನ್ ಥ್ರೂ ಘಟ್ಟದ ಕೆಳಗೆ ಕಳಿಸ್ತಾಯಿದ್ರು. ಈ ಡ್ಯಾಮಿನ ಪರ್ಪಸ್ಸೇ ಐರನ್ ಓರ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ. ಅಗ್ರಿಕಲ್ಚರಿಗೆ ಯೂಸ್ ಮಾಡಿಲ್ಲ ಇದು. ಮತ್ತೊಂದು ಪವರ್ ಜನ್ರೇಷನು ಆಗ್ತಾ ಇರಲಿಲ್ಲ ಇಲ್ಲಿ. ನಮ್ಮ ಭದ್ರೆ
ಎಷ್ಟು ಚೆಂದ ಕಾಣ್ತಿದೆ. ಫಸ್ಟ್ ಟೈಮ್ ಬಂದಾಗ ಅಲ್ಲಿ ತನಕ ಹೋಗಿದ್ವಿ. ನೀರಿಗೆಲ್ಲ ಇಳಿಯೋ ಹಾಗಿಲ್ಲ, ನದಿನ ಆಕ್ಸೆಸ್ ಮಾಡೋ ಹಾಗೆ ಇಲ್ಲ. ಇಲ್ಲಲ್ಲ ಕಿರಿಕ್ ಮಾಡ್ತಾರೆ, ಕಿರಿಕ್. ಮುಂಚೆ 8,000 ಮೇಲೆ ಜನಗಳಿದ್ರಂತೆ. ಯಾವಾಗ ಇದು ನ್ಯಾಷನಲ್ ಪಾರ್ಕ್ ಅಂತ ಹೇಳಿಬಿಟ್ಟು ಡಿಕ್ಲೇರ್ ಆಗಿ ಇಲ್ಲಿಂದ ರಿಲೊಕೇಟ್ ಆಗಬೇಕಂತ ಹೇಳ್ಬಿಟ್ಟು ಆಯಿತು. ಸಂಸೆ ಹತ್ರ ಇರೋ ಒಂದು ಜಾಗಕ್ಕೆ ರಿಲೊಕೇಟ್ ಮಾಡಿದ್ದಾರೆ ಇಲ್ಲಿನವ್ರನ್ನ. ಇವಾಗ 2,500 ಜನ ಇದ್ದಾರೆ ಅಷ್ಟೇ. ಇಲ್ಲಿ ಒಳ್ಳೆ ಮೀನಿದೆ, ಇಲ್ಲಿ ಮೀನು ಹಿಡಿಬೋದು. ಜೊತೆಗೆ 3 ಹೊತ್ತು ಫ್ರೀ ಮೀಲ್ಸು ಸಿಗತ್ತೆ ನಿಮಗೆ ಜೈಲಲ್ಲಿ. ಜೈಲಿಗೆ ಹಾಕ್ತಾರೆ ಅಂತ ಗೊತ್ತಿಲ್ಲ, ಪೆನಾಲ್ಟಿ ಆಗ್ಬೋದು ಅಷ್ಟೇ. ನದಿಗೆ ಇಳಿಯಬಾರದು. ಏನು ಚೆನ್ನಾಗಲ್ಲ. ಸ್ವಿಮ್ ಮಾಡೋಣ ಅನ್ಸುತ್ತೆ. ತುಂಬ ಸಲ ಇಲ್ಲಿ ಓಡಾಡಿದ್ದೀನಿ, ಆದರೆ ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಹೋದ ವರ್ಷ ನಾನು ನೋಡಿದ್ದು. ನೀರು ಮಾತ್ರ ಎಷ್ಟು ಪರಿಶುದ್ಧವಾಗಿದೆ ಗೊತ್ತಾ. ಒಂದೊಳ್ಳೆ ಜಾಗದಲ್ಲಿ ಒಂದೊಳ್ಳೆ ಕಾಫಿ ಆಯಿತು. ಚಿಕ್ಕ ಬ್ರೇಕ್ ತಗೊಳ್ಳೋಣ. ಇಲ್ಲಿ ಸಗದಾಗಿದೆ ಈ ಜಾಗ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆಯಿತಾ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಸಂಸೆದು ಒಂದು ವ್ಲಾಗ್ ಹಾಕಿದ್ದೀನಿ ನೋಡಿ, ಚೆನ್ನಾಗಿ ಬಂದಿದೆ ಅದು ಆ್ಯಕ್ಚುಲಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.